ಅಲ್ಲಿಗೆ ಹೋಗಿ ಕಾಲ್ ಮಾಡಿ ನಾನು ಪೇ ಮಾಡ್ತೀನಿ. ಓಕೆ ಸರ್. ಇದು ಏನು ಬುಕ್ ಮಾಡಬೇಕಾ ಏನು ಸರ್? ಅವರು ಮಾಡ್ಕೊಳ್ತಾರೆ. ಅವ್ರ ನಂಬರ್ ಹಾಕಿದ್ದೀರಾ? ಇಡೋದಲ್ಲೂ ಆರ್ಡ್ರ್ ಸಿಕ್ತು ಗುರು. 5 ನಿಮಿಷ ವೆಯ್ಟ್ ಮಾಡಿದ್ಕೂ ಪರವಾಗಿಲ್ಲ ಅನಿಸ್ತು. ಆಲ್ರೆಡಿ ಪೋರ್ಟರಲ್ಲೂ ಕೂಡ ಒಂದು ಆರ್ಡ್ರ್ ಸಿಕ್ಕಿದೆ, ಅದು ಕೋರಮಂಗಲ ಸಿಲ್ಕ್ ಬೋರ್ಡ್ ಕಡೆಗೆ. ಇವಾಗ ಸಿಕ್ಕಿರೋ ಆರ್ಡ್ರು ಕೂಡ ಕೋರಮಂಗಲ ಫಸ್ಟ್ ಬ್ಯಾಕ್ ಕಡೆಗೆ, ಅಲ್ಲಿಂದ 1 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ. ಇವಾಗ ರ್ಯಾಪಿಡೋದಲ್ಲೂ ಕೂಡ ಬುಕ್ಕಿಂಗ್ ಬಂದಿದೆ, ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣ. 2 ಆರ್ಡ್ರೂ ಒಟ್ಟಿಗೆ ಮಾಡ್ದಂಗೆ ಆಗುತ್ತೆ. ಆದರೆ ರ್ಯಾಪಿಡೋದಲ್ಲಿ ಸ್ವಲ್ಪ ಕಮ್ಮಿ ಅರ್ನಿಂಗ್ಸು, ಪೋರ್ಟರಲ್ಲಿ ಒಂದು ಸ್ವಲ್ಪ ಜಾದ ಅರ್ನಿಂಗ್ಸು, ಅಷ್ಟೇ ವ್ಯತ್ಯಾಸ. ಬನ್ನಿ ಇವಾಗ ರ್ಯಾಪಿಡೋ ಕಸ್ಟಮರ್ನ ಪಿಕಪ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡು, ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಜಾಗ ನೋಡು. ಮಳೆ ಇರಲಿ ಬಿಸಿಲಿರಲಿ ಡೆಲಿವರಿ ನಿಲ್ಲಲ್ಲ, ನಾವು ಬೀದಿಲಿ ಕಿಂಗ್, ರಸ್ತೆಯೇ ನಮ್ ರಿಂಗ್. ರಾಕಿಂಗ್ ರಘು ಎಂಟ್ರಿ ಕೊಟ್ರೆ ಆಗ್ಬೇಕು ಬ್ಲಿಂಗ್. ಗೇರ್ ಚೇಂಜ್ ಮಾಡು, ಲೈಫ್ ನ ಚೇಸ್ ಮಾಡು, ಕಷ್ಟಗಳೆಲ್ಲ ಧೂಳು, ಮುಂದೆ ಸಾಗು ನೀ ನೋಡು. ಫಸ್ಟ್ ಬುಟ್ பண்ணிருக்கற ಹಂಗೆ ಫಸ್ಟ್ ಹಂಗೆ ಬುಟ್ பண்ணிருக்கே ಹೆಂಗೆ ಲೊಕೇಶನ್ தெரியாதா? ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಕೋ. OTP சொல்லுங்க. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಸಂಡೇ ಬಂದು ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ, ಮಾಡೋಣ ಅಂತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಪೋರ್ಟರು ಮತ್ತು ರ್ಯಾಪಿಡೋ, ಊಬರ್ ಎಲ್ಲನೂ ಕೂಡ. ಇವತ್ತು ಸಂಡೇ, ಟೈಮ್ ಬಂದು ಕರೆಕ್ಟಾಗಿ 12:30 ಆಗ್ತಾಯಿದೆ. ಇವಾಗ ಒಂದು ಆರ್ಡ್ರ್ ಸಿಕ್ಕಿದೆ ಕೋರಮಂಗಲದಲ್ಲಿ, ಪಿಕಪ್ ಮಾಡ್ಕೊಂಡಿದ್ದೀನಿ. ಕೋರಮಂಗಲದಲ್ಲಿ ಅಂತ ಹೇಳ್ತಿದ್ದೀನಿ, ಕೋರಮಂಗಲಕ್ಕೆ ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 900 ಮೀಟ್ರ್ ಇದೆ ನಮ್ಮ ಮನೆ ಕಡೆಯಿಂದ. ಇವಾಗ ಗಾಡಿ ಚಾರ್ಜ್ಗೆ ಹಾಕಿದೆ, ಚಾರ್ಜಿಂಗು ರಿಮೂವ್ ಮಾಡೋಣ. ನೋಡಿ, ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಚಾರ್ಜಿಂಗ್ ಹಾಕೋಕ್ಕೆ. ಬೆಳಗ್ಗೆ ಲೇಟ್ ಆಯಿತು ಚಾರ್ಜಿಂಗ್ ಹಾಕೋಕ್ಕೆ, ಅದಕ್ಕೋಸ್ಕರ ಇವಾಗ ಚಾರ್ಜಿಂಗ್ ತೆಗೆದುಬಿಟ್ಟು ಹೋಗೋಣ. ಇವಾಗ ಎಷ್ಟು % ಚಾರ್ಜ್ ಆಗಿದೆ ನೋಡೋಣ. ಕಸ್ಟಮರು ಫೋನೇನು ಬಂದಿಲ್ಲ ಕಸ್ಟಮರ್ದು, ನೋಡೋಣ ಎಷ್ಟು % ಚಾರ್ಜ್ ಆಗಿದೆ ಅಂತ. 100% ಚಾರ್ಜ್ ಆಗಿದೆ. ಸಾಕು, ಇಷ್ಟಿದ್ರೆ ಸಾಕು. ಇವಾಗ ಮೋಟೋ ಸೆಟಪ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಓಕೆ ಗುರು, ಮೋಟೋ ಸೆಟಪ್ ಮಾಡಿಕೊಂಡೆ. ಇನ್ನು ಪಿಕಪ್ ಪಾಯಿಂಟ್ ಬಂದು 950 ಮೀಟ್ರ್ ಇದೆ. ಕಸ್ಟಮರ್ಗೂ ಕೂಡ ಕಾಲ್ ಮಾಡಿದ್ದೆ, ಬನ್ನಿ ಸರ್ ಆಯಿತು 5 ನಿಮಿಷದಲ್ಲಿ ಬನ್ನಿ ಸರ್ ಅಂತ ಹೇಳಿದ್ರು. ಓಕೆ, ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಮನೇಲಿ ಚಾರ್ಜ್ ಆಗ್ತೀನಲ್ಲ ಗಾಡಿ, ಅದರಲ್ಲಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಮನೇಲಿ ಚಾರ್ಜ್ ಆಗ್ತಿರಲ್ಲ ಗುರು, ಎಷ್ಟು ಬರುತ್ತೆ ಕರೆಂಟ್ ಬಿಲ್ಲು ತಿಂಗಳಿಗೆ ಅಂತ ಕೇಳ್ತಾಯಿದ್ರಿ. ಫ್ರೀ ಬೀಸ್ ಎಲ್ಲ ಬಿಟ್ಟು, ಅಂದರೆ ಗೌರ್ಮೆಂಟ್ ಕೊಡೋ ಫ್ರೀ ಬಿಟ್ಟು ನಮ್ಮದು ಒಂದು 194, 195, 170 ಯೂನಿಟ್ ಓಡುತ್ತೆ ಎವ್ರಿ ಮಂತಲ್ಲಿ. ಚೇಂಜಸ್ ಆಗ್ತಾ ಇರುತ್ತೆ ಯೂನಿಟ್ಸ್ಗಳು, ಒಂದು 20 ಯೂನಿಟ್ ಚೇಂಜಸ್ ಆಗ್ತಾ ಇರುತ್ತೆ ಹೆಚ್ಚು ಕಮ್ಮಿ. ಅದೆಲ್ಲ ಬಿಟ್ಟು 950 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಆ ಥರ ಬರ್ತಾಯಿದೆ. ನಾನು ಗಾಡಿ ಚಾರ್ಜ್ ಹಾಕುತ್ತಾ ಇದೆ, ಇನ್ಕ್ಲೂಡಿಂಗ್ ಮನೆದು ಸೇರಿ. ಮನೆದು ನೀವು ಒಂದು 200-250 ರೂಪಾಯಿ ಮೈನಸ್ ಮಾಡಿಕೊಂಡ್ರು ಕೂಡ ನನ್ನ ಗಾಡಿದು ಆನ್ ಆ್ಯಂಡ್ ಅವರೇಜ್ ಒಂದು 600-700 ರೂಪಾಯಿ ಬರ್ಬೋದು ಅಷ್ಟೇ. ಕರೆಂಟ್ ಬಿಲ್ಲು 700 ರೂಪಾಯಿವರೆಗೂ ಬರ್ಬೋದು. ಡೈಲಿ ನಾನು 70-80 ಕಿಲೋಮೀಟರ್ಸ್ ರನ್ ಮಾಡ್ತೀನಿ ಗಾಡಿನ. ಓಕೆನಾ? 80 ಕಿಲೋಮೀಟ್ರು ಹಾಗೇ ಆಗುತ್ತೆ. ಯಾಕಂದರೆ ನಮ್ಮ ಆಫೀಸ್ ಇರೋದೇ ಇಲ್ಲಿಂದ, ನಮ್ಮ ಮನೆಯಿಂದ ಒಂದು 17-18 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಬರೋದೇ 30-35 ಕಿಲೋಮೀಟ್ರ್ ಆಗೋಗುತ್ತೆ. ಇನ್ನು ಹೊರಗಡೆ ಎಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ, ಮತ್ತು ಪಾರ್ಟ್ ಟೈಮಲ್ಲೂ ಕೂಡ ಪೋರ್ಟರು ಮತ್ತು ಬೇರೆ ಬೇರೆ ಅಪ್ಲಿಕೇಶನಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಹಾಗೆ ಆಗುತ್ತೆ. 80 ಕಿಲೋಮೀಟರ್ಸ್ ಹಾಗೆ ಆಗುತ್ತೆ. ಒಂದೊಂದು ಸಲ 100 ಕಿಲೋಮೀಟರ್ಸು ಆಗುತ್ತೆ. ಮೈಲೇಜ್ ಬಂದು ಹೇಳಬೇಕು ಅಂದರೆ ಇದರಲ್ಲಿ ಇವಾಗ ಕೊಡ್ತಾ ಇರೋದು ನಂದು 120 ಮೈಲೇಜ್ ಕೊಡ್ತಾ ಇದೆ. ಸರ್ವೀಸು ಮಾಡಿಸ್ತವಿಂದ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಹೇಳಿದೆ, ಪದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ವೀಡಿಯೋದಲ್ಲೂ. ನಮ್ಮ ಸಂತು ಬ್ರೋ ಅವರು ವೀಡಿಯೋ ನೋಡಿರ್ಬೋದು ನೀವು, ಅವರು ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅವರು ಸರ್ವೀಸ್ ಮಾಡಿಕೊಡ್ತವಿಂದ ಮೈಲೇಜ್ ಚೆನ್ನಾಗಿ ಬರ್ತಾಯಿದೆ. ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕ್ತೀನಿ. ನಿಮ್ಮ ಹತ್ರ ಓಲಾ ಗಾಡಿ ಇರಲಿ, ಏತರ್ ಇರಲಿ, ಯಾವುದೇ ಗಾಡಿ ಇರಲಿ, ಎಲೆಕ್ಟ್ರಿಕ್ ಗಾಡಿ ಹೋಗಿ ಸರ್ವೀಸ್ ಮಾಡಿಸ್ಕೋಬೋದು. ನಾನು ಒಂದು 20,000 ಕಿಲೋಮೀಟ್ರಿಗೆ ಮತ್ತೆ ಸರ್ವಿಸ್ ಬಿಡೋಕ್ಕೆ ಹೋಗಬೇಕು. ಇದು ಪೆಟ್ರೋಲ್ ಗಾಡಿ ಥರ 2,000-3,000 ಕಿಲೋಮೀಟ್ರಿಗೆ ಆ ಥರ ಸರ್ವಿಸ್ ಏನಿಲ್ಲ ಗುರು. ಓಲಾ ಗಾಡಿಗೆ ಒಂದು 20,000 ಕಿಲೋಮೀಟ್ರ್ ಬಿಟ್ಟು ಮತ್ತೆ ಡೀಪ್ ಕ್ಲೀನಿಂಗ್ ಮಾಡ್ಸೋಕ್ಕೆ ಹೋದರೆ ಸಾಕು. ಓಕೆ, ಇನ್ನು 900 ಮೀಟ್ರಿಗೆ ಇನ್ನೂ 220 ಮೀಟ್ರ್ ಇದೆ. ಅಲ್ಲೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಐಟಮ್ನ. ಏನು ಕೊಡ್ತಾರೆ ನೋಡೋಣ.
ಅಲ್ಲಿಗೆ ಹೋಗಿ ಕಾಲ್ ಮಾಡಿ ನಾನು ಪೇ ಮಾಡ್ತೀನಿ. ಓಕೆ ಸರ್. ಇದು ಏನು ಬುಕ್ ಮಾಡಬೇಕಾ ಏನು ಸರ್? ಅವ್ರು ಮಾಡ್ಕೊಳ್ತಾರೆ. ಅವ್ರ ಹೋಗಿ ನನಗೆ ಕಾಲ್ ಮಾಡ್ತೀನಿ. ಅವ್ರ ನಂಬರ್ ಹಾಕಿದ್ದೀರಾ? ಹಾಂ, ರಿಸೀವರ್ಸಲ್ಲಿ ಅವ್ರ ನಂಬರ್ ಹಾಕಿದ್ದೀನಿ. ಓಕೆ ಓಕೆ. ನೀವು ಅಲ್ಲಿಗೆ ಹೋಗ್ತಿದ್ದಂಗೆ ನನಗೆ ಒಂದು ಸಲ ಇನ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಗುರು, ಒಂದು ಚಿಕ್ಕ ಪಾರ್ಸಲ್ ಕೊಟ್ಟಿದ್ದಾರೆ. ಡ್ರಾಪ್ ಇರೋ ಲೊಕೇಶನ್ ಬಂದು ಕೋರಮಂಗ್ಲಕ್ಕೆ. ಎಷ್ಟು ಕಿಲೋಮೀಟ್ರ್ ಇದೆ ಗುರು ಇಲ್ಲಿಗೆ? ಇಲ್ಲಿಂದ ಓಕೆ ಗುರು, ಇಲ್ಲಿಂದ 12 ಕಿಲೋಮೀಟ್ರ್ ಇದೆ ಕೋರಮಂಗ್ಲ. 185 ರೂಪಾಯಿ ಆರ್ಡರ್ ಬಂದಿದೆ 2 ವೀಲರು. ಸಂಡೇ ಸ್ವಲ್ಪ ಆರ್ಡ್ರುಗಳು ಕಮ್ಮಿನೇ ಇರೋದು, ಆದರೂ ಸಿಕ್ಕಿದೆ. ಮೊದಲನೇ ಆರ್ಡರ್ನೇ ಎಕ್ಸೆಪ್ಟ್ ಮಾಡಿಕೊಂಡೆ. ಆನ್ ಮಾಡಿದ ತಕ್ಷಣ ಆರ್ಡ್ರ್ ಬಂತು. ಓಕೆ, ಹೋಗೋಣ ಬನ್ನಿ. ಇಲ್ಲಿಗೆ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ. ಇವತ್ತೊಂದು ಸ್ವಲ್ಪ ರೋಡ್ ಫ್ರೀ ಆಗಿರುತ್ತೆ ಅಂತ ಅನ್ಕೋಬೋದು. ಹಾಂ ಹೌದು, ಬಾಯ್. 20 ಕ್ಯಾಮ್ರಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹುಡುಗರು. ಕ್ಯಾಮ್ರಾ 25,000ದಿಂದ 30,000 ರೂಪಾಯಿವರೆಗೆ ಆಗುತ್ತೆ. ತಗೊಳ್ಳೋದ್ರ ಮೇಲೆ ಡಿಪೆಂಡು, ನೀವು ಯಾವುದು ಮಾಡೆಲ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೋಪ್ರೋ ಇದು ಬಂದು ಹೀರೋ 9 ನನ್ನ ಹತ್ರ ಇರೋದು. ಇವಾಗೆಲ್ಲ ಲೇಟೆಸ್ಟ್ ಬಂದಿದೆ. ಗೋಪ್ರೋ ಹೀರೋ 13 ಇರ್ಬೋದು ಇವಾಗ. ಐಡಿಯಾ ಇಲ್ಲ ಅಷ್ಟು, ಯಾಕಂದರೆ ಎಷ್ಟಿದೆ ಅಷ್ಟರಲ್ಲೇ ಮಾಡೋಣ ಅಂತ ವೀಡಿಯೋ. ಸುಮ್ಮನೆ ಅಪ್ಗ್ರೇಡ್ ಆಗೋದು ಬೇಡ. ಇದರಲ್ಲೇ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಒಂದು ವರ್ಷದಿಂದ ಚೆನ್ನಾಗಿದೆ ಗುರು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಯೂಸ್ ಆಗ್ತಾಯಿದೆ. ರೆಕಾರ್ಡಿಂಗ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಬ್ಯಾಟ್ರಿ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು. ಬ್ಯಾಟ್ರಿ ವೀಕ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬ್ಯಾಟ್ರಿ ಬೇಗ ಖಾಲಿ ಆಗ್ತಾಯಿದೆ. ಓಕೆ, ಇದ್ರ ಜೊತೆಗೆ ಊಬರು ಮತ್ತು ರ್ಯಾಪಿಡೋನ ಆನ್ ಮಾಡ್ಕೊಳ್ಳೋಣ. ಕೋರಮಂಗ್ಲಕ್ಕೆ ಯಾವ್ದಾದ್ರು ಸಿಗ್ಬೋದು ಊಬರಲ್ಲೂ ಮತ್ತು ರ್ಯಾಪಿಡೋದಲ್ಲಿ. ಹೋಗ್ತಾ ಒಂದೇ ಸಲ ಅರ್ನಿಂಗ್ಸ್ ಮಾಡ್ಕೊಬಿಡೋಣ. ಡಬಲ್ ಅರ್ನಿಂಗ್ಸ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಸ್ಟೆಪ್ಸ್ ಎಲ್ಲ ಆಗ್ತಾಯಿದ್ದಾರೆ. ರ್ಯಾಪಿಡೋ ಮತ್ತು ಊಬರ್ 2 ಲಾಗಿನ್ ಆಗಿದ್ದೀನಿ. ಇವಾಗ ನ್ಯಾಷನಲ್ ಕಾಲೇಜಿಂದ ಸ್ವಲ್ಪ ಮುಂದೆ ಬಂದೆ. ಇಲ್ಲೊಂದು 5 ನಿಮಿಷ ವೆಯ್ಟ್ ಮಾಡೋಣ ಅಂತ. ಆರ್ಡ್ರ್ ಸಿಗುತ್ತಾ ಇಲ್ವಂತ. ಏನೋ ಗುರು, ರ್ಯಾಪಿಡೋದಲ್ಲಿ ನೋಟಿಫಿಕೇಷನ್ ಏನೋ ಬಂದಿದೆ. ಸೂಪರ್ ಕಾಮಿಡಿ ಅವಾಗವಾಗ ಮಾಡ್ತಾರೆ ರ್ಯಾಪಿಡೋದವರು. ರ್ಯಾಪಿಡೋ ಪಿಕಪ್ ಪಾಯಿಂಟ್ ಅಂತ ಏನೋ ದೊಡ್ಡದಾಗಿ ಹಾಕಿದ್ದಾರೆ. ಮಿನಿಮಮ್ ಗ್ಯಾರಂಟಿ ಅಪ್ ಟು ಅನ್ನೋದನ್ನ ಚಿಕ್ಕದಾಗಿ ಹಾಕ್ಬಿಟ್ಟು 20 ರೂಪೀಸ್ ಅನ್ನೋದನ್ನ ದೊಡ್ಡದಾಗಿ ಹಾಕಿ ಪರ್ ಕಿಲೋಮೀಟ್ರಿಗೆ 20 ರೂಪಾಯಿವರೆಗೂ ಸಿಗುತ್ತೆ ಅಂತ ಹಾಕಿದ್ದಾರೆ. ಅಪ್ ಟು ಅನ್ನೋದನ್ನ ಮಾತ್ರ ಚಿಕ್ಕದಾಗಿ ಹಾಕಿದ್ದಾರೆ. ಕೆಲವೊಬ್ಬರು ಹುಡುಗರುಗಳಿಗೆ, ಡೆಲಿವರಿ ಬಾಯ್ಸ್ಗಳಿಗೆ ಮತ್ತು ರ್ಯಾಪಿಡೋದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಗೊತ್ತಾಗಲ್ಲ. ಅಪ್ ಟು ಅಂದರೆ 8 ರೂಪಾಯಿಂದ ನಿಮಗೆ 20 ರೂಪಾಯಿವರೆಗೂ ಕೊಡ್ಬೋದು ಅಂತ. ಕಿಲೋಮೀಟ್ರಿಗೆ ಗ್ಯಾರಂಟಿಯಾಗಿ 20 ರೂಪಾಯಿನೇ ಕೊಡ್ತಾರೆ ಅಂತ ಅಲ್ಲ. ಮತ್ತು ಸ್ಪೆಸಿಫಿಕ್ ಏರಿಯಾನು ಕೂಡ ಹಾಕಿದ್ದಾರೆ. ಮಹದೇವಪುರ ಪಿಕಪ್ ಪಾಯಿಂಟಲ್ಲಿ ಮಾತ್ರ. ಮಹದೇವಪುರ ಸೆಕ್ಷನಲ್ಲಿ ನೀವು ಯಾರ್ಯಾರು ಪಿಕಪ್ ಮಾಡ್ತೀರಾ ಅದು ಟೈಮ್ ನೋಡಿ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ, 1 ಅವರ್ ಟೈಮಲ್ಲಿ ಅಷ್ಟೇ. 1 ಅವರಲ್ಲಿ ನೀವೇನಾದ್ರು ಅಲ್ಲಿ ಆ ಜಾಗಗಳಲ್ಲಿ ನೀವೇನಾದ್ರು ಪಿಕಪ್ ಮಾಡಿದ್ರೆ ಈ ಅರ್ನಿಂಗ್ಸ್ವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ಮೆಜೆಸ್ಟಿಕ್ಕಲ್ಲಿ ಬಂದರೆ ಇಲ್ಲಿ ನಿಮಗೆ ಡಬಲ್ ಅರ್ನಿಂಗ್ಸ್ಗಳು ಸ್ವಲ್ಪ ಸಿಗುತ್ತೆ. ಅಂದರೆ 40 ರೂಪಾಯಿಗೆ 45 ರೂಪಾಯಿ, ಅಂದರೆ 40 ರೂಪಾಯಿಗೆ 20 ರೂಪಾಯಿ ಪ್ಲಸ್ಸು, 30 ರೂಪಾಯಿ ಪ್ಲಸ್. ಅದು ಕಸ್ಟಮರ್ ಕೊಡೋದು. ಯಾಕಂದರೆ ಅಲ್ಲಿ ಆರ್ಡ್ರುಗಳು ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ಜನ ಬರೋಲ್ಲ ಪಿಕಪ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಅದು ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮಲ್ಲಿ ಅಷ್ಟೇ. ಬೇರೆ ಯಾವ್ದು ಟೈಮಲ್ಲೂ ನಿಮಗೆ ಆ ಥರ ಸಿಗೋಲ್ಲ. ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಹೇಳ್ತಾ ಇರೋದು. ಪಾರ್ಸಲ್ ಆರ್ಡ್ರುಗಳಲ್ಲಿ ನಾರ್ಮಲ್ ಏನಿದೆ ಅದೇ ಬರುತ್ತೆ. ಮತ್ತು ಇವಾಗ ಸ್ಕೂಟಿ ರೈಡರ್ಸ್ ಅಂತ ಏನೋ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಸ್ಕೂಟಿ ಗಾಡಿ ಯಾರ್ಯಾರ್ದಿದೆ, ಮೊಪೇಡ್ ಗಾಡಿಗಳು, ಅವ್ರಿಗೆ ಮಾತ್ರ ಸ್ಕೂಟಿ ಆರ್ಡರ್ಗಳು ಬರುತ್ತೆ. ಅದರಲ್ಲಿ ಒಂದು 5 ರೂಪಾಯಿ 6 ರೂಪಾಯಿ ಜಾಸ್ತಿ ಸಿಗುತ್ತೆ ಅರ್ನಿಂಗ್ಸು ಅಷ್ಟೇ. ವ್ಯತ್ಯಾಸ ಇನ್ನೇನಿಲ್ಲ. ರ್ಯಾಪಿಡೋದಲ್ಲಿ ಹೊಸ ಅಪ್ಡೇಟ್ಗಳು. ಊಬರಲ್ಲಿ ಅಂತೂ ಆರ್ಡ್ರು ಬಂದೇ ಇಲ್ಲ. ಬಂದರೆ ಎಲ್ಲ ಬೈಕ್ ಡೈರೆಕ್ಟ್ ಆರ್ಡ್ರುಗಳೇ ಬರ್ತಾಯಿದೆ. ಬೈಕ್ ಡೈರೆಕ್ಟಲ್ಲೇ ಇನ್ನೂ ಓಡಿಸ್ತಾ ಇದ್ದಾನೆ ಇದನ್ನು. ನೋಡೋಣ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ. ಸಿಕ್ಕಿದ್ರೆ ಸೀರುಂಡೆ, ಇಲ್ಲಾಂದರೆ ಹಂಗೆ ನಡಿ. ಸಿಲ್ಕ್ ಬೋರ್ಡ್ ಕಡೆ ಗುರು ಇದಿರೋದು. ಜಂಕ್ಷನ್ನು ಸಿಲ್ಕ್ ಬೋರ್ಡ್ ಹತ್ರ ತೋರಿಸ್ತಾ ಇರೋದು. ಕೋರಮಂಗ್ಲ ಸಿಲ್ಕ್ ಬೋರ್ಡ್ ಹತ್ರ ಯಾವುದೋ ಟ್ರಾವೆಲ್ಸ್ ಇದೆಯಂತೆ, ಅಲ್ಲಿ ಹಾಕಬೇಕು ಅಂತ ಹೇಳಿದ್ರು ಪಾರ್ಸಲು. 9.5 ಕಿಲೋಮೀಟ್ರ್ ಇದೆ ಇನ್ನೂ. ಹೋಗೋಣ ಬನ್ನಿ ನಿಧಾನಕ್ಕೆ. 9.5 ಕಿಲೋಮೀಟ್ರ್ ಸಿಲ್ಕ್ ಬೋರ್ಡ್ ಹತ್ರನೇ ಕರೆಕ್ಟಾಗಿರೋದು.
ರ್ಯಾಪಿಡೋದಲ್ಲೂ ಆರ್ಡ್ರ್ ಸಿಕ್ತು ಗುರು. 5 ನಿಮಿಷ ವೆಯ್ಟ್ ಮಾಡಿದ್ಕೂ ಪರವಾಗಿಲ್ಲ ಅನಿಸ್ತು. ಆಲ್ರೆಡಿ ಪೋರ್ಟರಲ್ಲೂ ಕೂಡ ಒಂದು ಆರ್ಡ್ರ್ ಸಿಕ್ಕಿದೆ, ಅದು ಕೋರಮಂಗಲ ಸಿಲ್ಕ್ ಬೋರ್ಡ್ ಕಡೆಗೆ. ಇವಾಗ ಸಿಕ್ಕಿರೋ ಆರ್ಡ್ರು ಕೂಡ ಕೋರಮಂಗಲ ಫಸ್ಟ್ ಬ್ಯಾಕ್ ಕಡೆಗೆ, ಅಲ್ಲಿಂದ 1 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ. ಇವಾಗ ರ್ಯಾಪಿಡೋದಲ್ಲೂ ಕೂಡ ಬುಕ್ಕಿಂಗ್ ಬಂದಿದೆ, ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣ. 2 ಆರ್ಡ್ರೂ ಒಟ್ಟಿಗೆ ಮಾಡ್ದಂಗೆ ಆಗುತ್ತೆ. ಆದರೆ ರ್ಯಾಪಿಡೋದಲ್ಲಿ ಸ್ವಲ್ಪ ಕಮ್ಮಿ ಅರ್ನಿಂಗ್ಸು, ಪೋರ್ಟರಲ್ಲಿ ಒಂದು ಸ್ವಲ್ಪ ಜಾದಾ ಅರ್ನಿಂಗ್ಸು, ಅಷ್ಟೇ ವ್ಯತ್ಯಾಸ. ಬನ್ನಿ ಇವಾಗ ರ್ಯಾಪಿಡೋ ಕಸ್ಟಮರ್ನ ಪಿಕಪ್ ಮಾಡ್ಕೊಳ್ಳೋಣ. ಬಂದರು ಕಸ್ಟಮರು. OTP 1957. ಓಕೆ ಬಿಟ್. $69 ಆಗಿದೆ. ಸ್ಕ್ಯಾನರಾ? ಓಕೆ, 70 ರೂಪೀಸ್ ಕಳಿಸಿದ್ದಾರೆ. ನೆಕ್ಸ್ಟು ಡ್ರಾಪ್ ಲೊಕೇಶನ್ಗೆ ಹೋಗೋಣ. ರ್ಯಾಪಿಡೋದಾಯ್ತು ಇವಾಗ ಡ್ರಾಪು. ಇಲ್ಲಿಂದ ಒಳಗಡೆಯಿಂದ ಹೋದರೆ 1.7 ಕಿಲೋಮೀಟರ್ಸು. ಓಕೆ ಗುರು, ಇಲ್ಲೇ ಸಿಲ್ಕ್ ಬೋರ್ಡ್ ಲೆಫ್ಟ್ ಸೈಡ್. ಓಕೆ ಹೋಗೋಣ ಬನ್ನಿ. ಈ ಕಡೆಯಿಂದ ಹೋದರೆ ರೈಟ್ ಸೈಡ್ ಬರುತ್ತೆ ಸಿಲ್ಕ್ ಬೋರ್ಡು. ಓಕೆ, ಇಲ್ಲಿಂದ ಒಂದು 7 ನಿಮಿಷ ಅಂತ ತೋರಿಸ್ತಾ ಇದೆ. ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ಅವ್ರು ರ್ಯಾಪಿಡೋದಲ್ಲೂ ಕೂಡ ಆರ್ಡ್ರ್ ಬರ್ತಾಯಿದೆ. ಯಮಲೂರು ಕಡೆ ಬರ್ತಾಯಿದೆ. ಯಮನೂರಿನ ಹತ್ರ ಹೋಗಲ್ಲ ನಾನು. ಯಮಲೂರು ರೋಡು ಕಿತ್ತೋಗಿರೋ ರೋಡ್ಗಳಲ್ಲಿ ನೋಡಿಬಿಟ್ಟಿದ್ದೀನಿ. ಆ ಕಡೆ ರೋಡಿಗೆ ಮಾತ್ರ ಹೋಗಲ್ಲ. ಇವಾಗ ಫಸ್ಟು ಪೋರ್ಟರ್ನ ಡ್ರಾಪ್ ಮಾಡೋದು ನೋಡೋಣ. ಇದ್ಯಾವುದು ಗುರು? ರ್ಯಾಪಿಡೋದಲ್ಲಿ ಕೈಗೊಂಡ್ರೆ ಹಳ್ಳಿ ಅಂತೆ. ಯಾರು ಕೇಳಿದ್ದೀರ ಈ ಹೆಸರು? ಕೈಗೊಂಡ್ರೆ ಹಳ್ಳಿಗೆ ಆರ್ಡ್ರ್ ಬರ್ತಾಯಿದೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರು, ಪಾರ್ಸಲ್ ಆರ್ಡರು. ಕೈಗೊಂಡ್ರೆ ಹಳ್ಳಿಲಿ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ಇದೆ ಫಸ್ಟ್ ಕೇಳಿಸ್ಕೊಳ್ತಾ ಇರೋದು ಈ ಹೆಸರು. ಏನೋ ವಿಚಿತ್ರವಾದ ಹೆಸರುಗಳಿದೆ ಗುರು ನಮ್ಮ ಬೆಂಗಳೂರಲ್ಲಿ. ನನಗೆ ಗೊತ್ತಿಲ್ಲ ಏರಿಯಾಗಳ ಹೆಸರು. ಕೈಗೊಂಡ್ರೆ ಹಳ್ಳಿ. ಓಕೆ ಇರಲಿ ಬನ್ನಿ, ಚೆನ್ನಾಗಿದೆ ಹೆಸರು ಒಂಥರ. ಕಮೆಂಟ್ ಮಾಡಿ ಆ ಕಡೆ ಏರಿಯಾದಲ್ಲಿರೋರು. ಈ ಕೈಗೊಂಡ್ರೆ ಹಳ್ಳಿ ಆರ್ಡ್ರು 7 ಸಲ ಬಂದಿದೆ ನನಗೆ. ಯಾರು ಎತ್ಕೊಳ್ತೇನೆ ಇಲ್ಲ ಅನಿಸುತ್ತೆ. ಯಾಕೆ ವಿಚಿತ್ರವಾಗಿದೆ ಹೆಸರು ಅಂತ ಯಾಕೋ ಗೊತ್ತಿಲ್ಲ. ಇದು 7ನೇ ಸಲ ಆರ್ಡ್ರು ಬರ್ತಾ ಇರೋದು ನನಗೆ. ಅದು ಪಾರ್ಸಲ್ ಆರ್ಡ್ರು. ಇದೇ 5 ನಿಮಿಷದಲ್ಲಿ 7 ಸಲ ಬಂದಿದೆ ಆರ್ಡ್ರು. ಯಾರು ಎತ್ಕೊಳ್ತೇನೆ ಇಲ್ಲ ಅನಿಸುತ್ತೆ ಆರ್ಡ್ರು. 35 ನಿಮಿಷಗಳ ನಂತರ ಕರೆಕ್ಟಾಗಿ ನಾನು ಇವಾಗ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಗುರು. ಈ ಕೈಗೊಂಡ್ರೇನು ಹೇಳಿ ಆರ್ಡ್ರು ಯಾರು ಎತ್ಕೊಳ್ತೇನೆ ಇಲ್ಲ ಅನಿಸುತ್ತೆ. ಆರ್ಡ್ರು ಬ್ಯಾಕ್ ಟು ಬ್ಯಾಕ್ ನನಗೇ ಬರ್ತಾಯಿದೆ. ಇದು 10ನೇ ಸಲ ಆರ್ಡ್ರು ಬರ್ತಾ ಇರೋದು. ಅದು ನೋಡಿ, ಪೋರ್ಟರಲ್ಲೂ ಕೂಡ ಆರ್ಡ್ರು ಬರ್ತಾಯಿದೆ. ಇವಾಗ ಡ್ರಾಪ್ ಲೊಕೇಶನ್ ಕರೆಕ್ಟಾಗಿ ಬಂದಿದ್ದೀನಿ 35 ನಿಮಿಷಗಳ ಹತ್ರ. ಈ ಆರ್ಡ್ರು ಯಾರನ್ನಾರು ಎತ್ಕೊಳ್ರಪ್ಪ ಯಾರಾದರೂ. ನೋಡಿ, ಬ್ಯಾಕ್ ಟು ಬ್ಯಾಕ್ ನನಗೆ ಆರ್ಡ್ರು ಬರ್ತಾಯಿದೆ ಇದು. ಈ ಏರಿಯಾ ಗೊತ್ತಿಲ್ಲ ಅಂತ ಯಾರು ಎತ್ಕೊಳ್ತಾ ಇಲ್ಲ ಅನಿಸುತ್ತೆ. ಹೊಸ ಹೆಸರು ಥರ ಕಾಣಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ ಡ್ರಾಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಗುರು. ಇವಾಗ ಕಸ್ಟಮರ್ಗೆ ಕಾಲ್ ಮಾಡೋಣ. ಪೋರ್ಟರ್ ಕಸ್ಟಮರ್ಗೆ ಪ್ಯಾಕೇಜ್ ಇಲ್ಲೇ ಇದೆ. ತುಳಸಿ ಟ್ರಾವೆಲ್ಸ್ ಆ್ಯಂಡ್ ಕಾರ್ಗೋ ಅಂತೆ. ಇಲ್ಲೆಲ್ಲಿ ಕಾಣಿಸ್ತಾ ಇದೆ ಸರ್ ಪೋರ್ಟರು? ಲೊಕೇಶನ್ ಅಲ್ಲಿ ಮೇನ್ ರೋಡ್ಗೆ ಎಂಡ್ ಆಗಿದೆ ಅದು, ಅದಕ್ಕೆ. ವಿಷ್ಣು ಚಾಮರಾಜಪೇಟೆ. ಮಾತಾಡ್ತೀರಾ? ಓಕೆ. ಹಾಂ ಹೌದು. ಹಾಕ್ಲಾ ಬೇಡವಾ? ಯಾವ್ಯಾವ ಊರಿಗೆ ಹೋಗ್ತೀರಾ? ಒನ್ ಡೇಲ್. ಹಾಂ ಹಾಂ. ಅಷ್ಟು ಊರಿಗೆ ಹೋಗ್ತಾ ಇದ್ದೀರಾ? ಬ್ರ್ಯಾಂಚಸ್ಸು ಎಲ್ಲೆಲ್ಲಿದೆ? ಅಲ್ಲ ಮಾರ್ಕೆಟ್ ಕಡೆ, ಸಿಟಿ ಮಾರ್ಕೆಟ್ ಕಡೆ. ಓ, 2 ಕಡೆ. ಸರ್ ಪೋರ್ಟರ್ ಸರ್, ಇಲ್ಲೇ ಡ್ರಾಪ್ ಮಾಡಿದ್ದೀನಿ. ಹಾಂ ಸರಿ ಸರ್, ಇದೇ ನಂಬರು, ಫೋನ್ಪೇ ನಂಬರ್. 185. ಓಕೆ. ರಾಕಿಂಗ್ ರಘು ಅಂತ.
ಏನೂ ಆಗಲ್ಲ ಬಿಡಿ, ನೀವು ಕಾಣಿಸೋದು ಇಲ್ಲ. ಅವರು ಅದೇನೆ ಟ್ರೋಲ್ ಆಗಿಬಿಡುತ್ತೆ ಅಂತ ಭಯ ಅವ್ರಿಗೆ. ಓಕೆ, ತುಳಸಿ ಟ್ರಾವೆಲ್ಸ್ ಆ್ಯಂಡ್ ಕಾರ್ಗೋಸ್ ಅಂತ ಇದೆ. ಇಲ್ಲಿ ಸಿಲ್ಕ್ ಬೋರ್ಡ್ ಹತ್ರ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಣಿಸ್ತಾ ಇದ್ದರೆ ತಗೊಳ್ಳಿ. ಕ್ವಿಕ್ ಸರ್ವಿಸ್ ಇರುತ್ತಂತೆ. ಓಕೆನಾ? ಹಾಂ, 1 ಡೇ ಸರ್ವಿಸ್ ಟ್ರಾವೆಲ್ಸ್. ಓಕೆ ಸರ್, ಥ್ಯಾಂಕ್ ಯು. ಪೋರ್ಟರಲ್ಲಂತೂ ಸಂಡೇ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾಯಿದೆ. ಈ ಕಡೆ ಏರಿಯಾದಲ್ಲಿ ಆರ್ಡ್ರುಗಳೇ ಸಿಗ್ತಾ ಇರಲಿಲ್ಲ, ಇವಾಗ ಆರ್ಡ್ರ್ ಬರ್ತಾಯಿದೆ ಗುರು. ಪರವಾಗಿಲ್ಲ. ಕಸ್ಟಮರು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ರು. 12 ಕಿಲೋಮೀಟ್ರಿಗೆ 185 ರೂಪಾಯಿ ಕೊಟ್ಟಿದ್ದಾರೆ. ಕಿಲೋಮೀಟ್ರಿಗೆ ಎಷ್ಟು ಬಂತು ಅಂತ ನೀವೇ ಕಾಮೆಂಟ್ ಮಾಡಿ. ಇವಾಗ ಆಲ್ರೆಡಿ ನಾನು ರ್ಯಾಪಿಡೋದಲ್ಲಿ ಯಾವುದೋ ಒಂದು ಸ್ಕೂಟಿ ಆರ್ಡರ್ ಅಂತ ಇಟ್ಕೊಬಿಟ್ಟಿದ್ದೀನಿ. ಕ್ಯಾನ್ಸಲ್ ಇದೆಯಾ ಗೊತ್ತಿಲ್ವಲ್ಲ ಗುರು. ನೋಡೋಣ ಇರಿ, ಎಲ್ಲಿದ್ದಾರೆ ಕಸ್ಟಮರು. ಓಕೆ, ಸಿಲ್ಕ್ ಬೋರ್ಡಲ್ಲೇ ಇದ್ದಾರೆ ಕಸ್ಟಮರು. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿಂದ 3 ಕಿಲೋಮೀಟರ್ಸಾ ಪಿಕಪ್ಪು? ಇಲ್ಲಿರೋದೇ ಒಂದು 200 ಮೀಟ್ರ್ ಅಷ್ಟೇ. ಆದರೆ ಅಲ್ಲಿ ಯೂ ಟರ್ನ್ ಮಾಡ್ಕೊಬರ್ಬೇಕು. ಅದಕ್ಕೋಸ್ಕರ ಸಿಲ್ಕ್ ಬೋರ್ಡ್ ಹತ್ರ ಹೋಗೋಕ್ಕೆ ಸ್ಕೂಟಿ ಆರ್ಡರು ಶಿವಾಜಿನಗರ್ ಬಿದ್ದಿದೆ, ಲಾಂಗ್ ಆರ್ಡರು. ಹೋಗೋಣ ಬನ್ನಿ, ಪಿಕಪ್ ಮಾಡ್ಕೊಳ್ಳೋಣ. ಸಿಲ್ಕ್ ಬೋರ್ಡಲ್ಲಿ ಇವಾಗ ಫ್ಲೇವರ್ ಮೇಲೆ ಫ್ಲೇವರ್ ಗುರು. ಟ್ರಾಫಿಕ್ ಕಮ್ಮಿ ಮಾಡೋಕ್ಕೆ ಎಷ್ಟೊಂದು ಫ್ಲೇವರ್ ಕಟ್ಟಿದ್ದಾರೆ ನೋಡಿ. ಇದು HSR ಲೇಔಟ್ ಕಡೆಯಿಂದ ಹೋಗ್ತಾ ಇರೋ ರೂಟು. ಎಷ್ಟು ಫ್ಲೇವರ್ ಇದೆ, 1 2 3 ಫ್ಲೇವರ್ ಕಟ್ಟಿದ್ದಾರೆ. ಒಂದು ಮೆಟ್ರೋಗೆ, 2 ರೋಡ್ಗೆ. ಓಕೆ, ಆಲ್ಮೋಸ್ಟ್ ಆಲು ಸಿಗ್ನಲ್ ಹತ್ರ ಬಂದೆ. ಅವರು ಬುಕ್ ಮಾಡಿರೋದು ಸಿಗ್ನಲ್ ಹತ್ರನೇ. ಆ್ಯಸ್ ಪರ್ ಲೊಕೇಶನ್ ಇದ್ದೀನಿ ಅಂತ ಕಳಿಸಿದ್ರು. ಸ್ಕೂಟಿ ಆರ್ಡರ್ ಬಂದಿರೋದು ರ್ಯಾಪಿಡೋದಲ್ಲಿ. ನೋಡಿದ್ರೆ ಅವರು ಬಸ್ ಸ್ಟಾಪ್ ಒಳಗೆ ಕಾಣಿಸ್ತಾ ಇದ್ದಾರೆ. ಬಸ್ ಸ್ಟಾಪ್ ಒಳಗೆ ಹೋಗೋಕ್ಕಾಗಲ್ಲ ಪಿಕಪ್ ಮಾಡೋಕ್ಕೆ. ಅದಕ್ಕೋಸ್ಕರ ಸಿಗ್ನಲ್ಗೆ ಬರೋಕ್ಕೆ ಹೇಳ್ತೀನಿ ಅವ್ರಿಗೆ. ಕಸ್ಟಮರು ಲೊಕೇಶನ್ನ ರಾಂಗ್ ಬುಕ್ ಮಾಡಿಬಿಟ್ಟಿದ್ದಾರೆ. ಕರೆಕ್ಟಾಗಿ ಬಸ್ ಸ್ಟಾಪ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಕನ್ನಡ ಸರಿಯಾಗಿ ಬರೋಲ್ಲ. ಅರ್ಧಂಬರ್ಧ ಹಿಂದಿ ಮಾತಾಡ್ತಾರೆ, ಅರ್ಧಂಬರ್ಧ ತಮಿಳು ಮಾತಾಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ಬಂದುಬಿಡಿ ಸರ್ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿದ್ದೀನಿ. ಬರ್ತಾಯಿದ್ದೀನಿ, ಜಸ್ಟ್ ಮಿನಿಟ್ ಅಂತ ಕಳಿಸಿದ್ದಾರೆ ಮೆಸೇಜು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸಿಗ್ನಲ್ ಮಧ್ಯದಲ್ಲಿ ನಿಂತಿದ್ದೀನಿ ಗುರು. ಈ ಕಡೆಗಿಲ್ಲ ಆ ಕಡೆಗಿಲ್ಲ, ಆ ಥರ. ಬಿಸಿಲು ಬೇರೆ ಜಾಸ್ತಿ ಆಗ್ತಾಯಿದೆ. 8 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ ಕಸ್ಟಮರ್ ಇಲ್ಲಿ ಲೊಕೇಶನ್ ಗೊತ್ತಾಗಿದೆ. ಹಾಂ, ಫಸ್ಟ್ ಬುಕ್ பண்ணிருக்கರೆ ಹಂಗೆ ಫಸ್ಟ್ ಹಂಗೆ ಬುಕ್ பண்ணிருಕೆ ಹೆಂಗೆ ಲೊಕೇಶನ್ தெரியாதா? லாங்குவேஜ் ப்ராப்ளம் இருக்கோ? ஓடிபி சொல்லுங்க. சாரி சார், 10 minutes ஆயிடுச்சு. அதே வெயிட்டிங் சார். சாரி சார். ಇಲ್ಲ 2961 2961 ಅದು ಕರೆಕ್ಟಾಗಿರಕ್ಕ ಲೊಕೇಶನ್? ಡ್ರಾಪ್ ಲೊಕೇಶನ್ನು ಶಿವಾಜಿನಗರ ಮಾನ್ಯವಾರ. ಓಕೆ 9 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಇರ್ಕ ಒಕ್ಕಾರಂಗ ಹಿಂಗೆ. ಹತ್ತು ನಿಮಿಷ ಆಯಿತು ವೆಯ್ಟ್ ಮಾಡಿ. ಇವಾಗ ಬಂದರು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ. ನಮಗೂ ತಮಿಳು ಅರ್ಧಂಬರ್ಧ ಬರುತ್ತೆ, ಅವ್ರಿಗೂ ಕನ್ನಡ ಬರೋಲ್ಲ, ಹಿಂದಿನೂ ಅರ್ಧಂಬರ್ಧ ಬರುತ್ತೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು. ನಾನೇ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದೆ ತಮಿಳಲ್ಲಿ. ಓಕೆ, ಹೋಗೋಣ ಬನ್ನಿ. ಇಲ್ಲಿಂದ 29 ನಿಮಿಷ ತೋರಿಸ್ತಾ ಇದೆ, ಅರ್ಧ ಗಂಟೆ. ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ಸ್ಕೂಟಿ ಆರ್ಡರ್ ಬಂದಿರೋದಿದ್ದು. ಓಕೆ, ಇದು ಕ್ಯಾಶ್ ಆಫ್ ಜಿ ಪೇನಾ? 167. 152 ಆಗಿರ್ತದೆ. அது வந்து வெயிட்டிங் சார்ஜில் ஆட் ஆகிருக்காது. இப்போ நான் இப்போ புக் பண்ண மறுபடியும் எப்படி புக் பண்ண? மறுபடி
மறுபடியும் கொஞ்சம் ಹಾಂ தள்ளி போக வேண்டியது இருக்குது. ಹಿಂಗೆ ಬಂದು ಇದು ಎಂಡ್ ಆಗಿದೆ. ಓಕೆ 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 இது அலோவ் பண்ணுங்க. லொக்கேஷன் அலோவ் பண்ணிட்டோன்னா எங்கே இருக்கிற அங்கே லொக்கேஷன் போக மாட்டேன் பிரச்சனை. அலோ இல்லை லொக்கேஷன் பர்மிஷன்லே அலோவ் பண்ணுங்க. சரி ஓகே. ಅಲೋ பண்ணிட்டானா ಅದು ಕರೆಂಟ್ ಲೊಕೇಶನ್ನು ಬರು. ಓಕೆ ಥ್ಯಾಂಕ್ ಯು ಸರ್. ಓಕೆ ಗುರು, ನೆಕ್ಸ್ಟ್ ಆರ್ಡ್ರ್ ಸಿಕ್ಕಿದೆ 167. ಆ್ಯಕ್ಚುಲಿ ಅವ್ರದ್ದು ವೆಯ್ಟಿಂಗ್ ಚಾರ್ಜು ಕೂಡ ಆ್ಯಡಾಗಿ ಬಂದಿದೆ. 12 ಕಿಲೋಮೀಟ್ರಿಗೆ ನೋಡಿ 170. 12 ಕಿಲೋಮೀಟ್ರ್ ಅಲ್ಲ, 10 ಕಿಲೋಮೀಟ್ರಿಗೆ ಇಷ್ಟು ಬಂದಿದೆ. 10 ಕಿಲೋಮೀಟ್ರಿಗೆ 167 ಬಂದಿದೆ. ಅಂದರೆ ಕಿಲೋಮೀಟ್ರಿಗೆ 16 ರೂಪಾಯಿ 17 ರೂಪಾಯಿ ಹತ್ರ ಬೀಳ್ತು ನನಗೆ. ಸ್ಕೂಟಿ ಆರ್ಡರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಗುರು. ಇವಾಗ ಬಂದಿರೋದು ಸ್ಕೂಟಿ ಆರ್ಡರೇ. ಇದು ಡ್ರಾಪ್ ಇರೋದು 2 ಕಿಲೋಮೀಟ್ರ್ ಅಷ್ಟೇ. ಸಾಂತಲ ನಗರಕ್ಕೆ ಡ್ರಾಪ್ ಇರೋದು. ಪಿಕಪ್ ಬಂದು 700 ಮೀಟ್ರು. ಹೋಗ್ತಾಯಿದ್ದೀನಿ ಪಿಕಪ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಬಂದು ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಶಿವಾಜಿನಗರ ಕಡೆ. ಯಾಕಂದರೆ ಇವಾಗ ರಂಜಾನ್ ಟೈಮ್ ಅಲ್ವಾ, ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ನಿಧಾನಕ್ಕೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಪಿಕಪ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲೇ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು ಗುರು. ವೆಯ್ಟ್ ಮಾಡೋ ತಾಳ್ಮೆನೇ ಇಲ್ಲ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಇರುತ್ತಲ್ವಾ, ಸ್ಲೋವಾಗಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಬರೋದು. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 7:15 ಆಯಿತು. ವೆಯ್ಟ್ ಮಾಡೋಣ ಇಲ್ಲೇ. ಇವಾಗ ಪೋರ್ಟರ್ ಆನ್ ಮಾಡ್ಕೊಳ್ಳೋಣ ಗುರು. ಇಲ್ಲಿಂದ ಯಾವುದಾದ್ರೂ ಚಾಮರಾಜಪೇಟೆ, ಜಯನಗರ ಆ ಕಡೆಗೆಲ್ಲ ಆರ್ಡ್ರ್ ಸಿಕ್ಕಿದ್ರೆ ಒಳ್ಳೆಯದು. ಆ ಕಡೆಗೆ ಹೋಗೋಣ. ಚಾಮರಾಜಪೇಟೆಗೆ ಬಂತು ಗುರು. ಹಂಗೆ ಅಂದ್ಕೊಂಡ ತಕ್ಷಣ ಚಾಮರಾಜಪೇಟೆಯಲ್ಲೇ ಪಾರ್ಸಲ್ ಆರ್ಡ್ರ್ ಬಂತು. ಅದು ರ್ಯಾಪಿಡೋದಲ್ಲೇ ಬಂದಿದೆ. 92 ರೂಪಾಯಿ ಆರ್ಡರು. 1.5 ಕಿಲೋಮೀಟ್ರ್ ಇದೆ ಗುರು ಪಿಕಪ್ಪು. ಮತ್ತೆ ಇದೇ ರೋಡಲ್ಲಿ ವಾಪಸ್ ಹೋಗ್ಬೇಕು. ಇದು ಒನ್ ವೇ ಇದು. ಅದಕ್ಕೆ 1.5 ಕಿಲೋಮೀಟ್ರ್ ಸುತ್ತಾಕೋ ಬನ್ನಿ ಅಂತ ತೋರಿಸ್ತಾ ಇದೆ. ಬಂದು ರೋಡ್ಗೆ ಮತ್ತೆ ವಾಪಸ್ ಹೋಗಿ ಅನ್ನೋದೇ ತುಂಬ ಬೇಜಾರು. ಯಾಕಂದರೆ ಅಲ್ಲಿ ಅಷ್ಟು ಟ್ರಾಫಿಕ್ ಇದೆ. ಪರವಾಗಿಲ್ಲ, ಹೋಗೋಣ ಬನ್ನಿ. ನಾನು ಕೇಳ್ಕೊಂಡಿರೋ ಏರಿಯಾಗೆ ಈ ಸಲ ಬಿದ್ದಿದೆಯಲ್ಲ, ಅದಕ್ಕೋಸ್ಕರ ಖುಷಿ ಆಗ್ತಾಯಿದೆ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಏನು ಗುರು ಟ್ರಾಫಿಕ್ ಇಲ್ಲಿ, ಒಂಚೂರು ಮೂವ್ ಆಗ್ತಾಯಿಲ್ವಲ್ಲ. ಈ ಸರ್ಕಲಲ್ಲಿ ಬಂದು ತಗ್ಲಾಕೋಬಿಟ್ಟು ಹಂಗೆ ಸ್ಲೋವಾಗಿ ಮೂವ್ ಆಗ್ತಾ ಇದ್ದಾರೆ ಅಂದ್ಕೊಂಡ್ರೆ ಮೂವ್ ಆಗ್ತಾಯಿಲ್ಲ ಇಲ್ಲಿ. ನಾವು ಹಿಂಗೆ ನುಗ್ಸೋಣ. ಹೆಂಗೆ ಹೋಗ್ತಾಯಿದ್ದಾರೆ ಗುರು ಇವರು. ಪಿಕಪ್ ಬಂದು ಬರೀ 350 ಮೀಟ್ರ್ ಇದೆ. 350 ಮೀಟ್ರಿಗೆ 350 ಥರ ಆಟ ಆಡಬೇಕಿಲ್ಲಿ. ಹೆಂಗೆ ಹೋಗೋದು ಗುರು ಇಲ್ಲಿ. ಕಸ್ಟಮರ್ ಫೋನ್ ಮೂವ್ ಆಗ್ತಾ ಇದೆ ಗಾಡಿ ವಾಪಸ್ ಹೋಗಕ್ಕೆ. ಏನು ಗುರು ಇಲ್ಲಿ 15 ನಿಮಿಷ ಆಯಿತು ಬಂದು. ಇನ್ನೂ ಐಟಮ್ ತರ್ಕೊಡೋದ್ರಲ್ಲಿ ಅವರೇ ಕಸ್ಟಮರು. ನಿಂತ್ಕೊಂಡು ಸಾಕಾಗೋಯ್ತು ಇಲ್ಲಿ. ಇವಾಗ ಇಲ್ಲಿಂದ ಹೊರಗಡೆ ಹೋಗೋದು ಹೆಂಗೆ. ಐಟಮ್ ಬೇರೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಇದ್ದಾರೆ ಇಸ್ಕೊಂಡು ಹೋಗೋಕ್ಕೆ. ಒಳಗಡೆ ಬರೋದು ಬಂದ್ಬಿಟ್ಟಿದ್ದೀನಿ. ಹೊರಗಡೆ ಹೋಗೋದು ಹೆಂಗೆ. ನಾವು ಕೊನೆಗೂ ತಂದ್ರಲ್ಲ OTP. ಫೋನ್ ಮಾಡಿ ಕನೆಕ್ಟ್ ಆಗ್ತಾ ಇಲ್ಲ. मैडम OTP बोलना 94 रुपीस ಅಲ್ಲೇ ಪೇ ಮಾಡ್ತಾರೆ. 8134 8134 8134 ರಘು ಕರೆಕ್ಟ್ ಆಯಿತು. ಚಾಮರಾಜಪೇಟೆ ಓಕೆ. 1193 ಗಾಡಿ ನಂಬರ್ 1193. ಫೋಟೋ ತಗೊಳ್ಸಿ. ನೀವು ಅಲ್ಲಿಂದ ಬಂದ್ರಾ?
ನಾನು ಅಲ್ಲೇ ಇದೆ ಕಾರ್ನರಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ರೆಡ್ ಮಾರ್ಕ್ ತೋರಿಸ್ತಾ ಇದೆಯಲ್ಲ ಗುರು, ಇಲ್ಲಿ 7 ಕಿಲೋಮೀಟ್ರಿಗೆ 94 ರುಪೀಸ್ ಅಂತ ತೋರಿಸ್ತಾ ಇದೆ. ಆದರೆ ಹೊರಗಡೆ ಹೋಗೋದೇ ತುಂಬ ಲೇಟು ಅಂತ ತೋರಿಸ್ತಾ ಇದೆ ಗುರು. ಅಷ್ಟು ಟ್ರಾಫಿಕ್ ಇದೆ ಇಲ್ಲಿ ಮಾರ್ಕೆಟ್ ಹತ್ರ ಇದ್ದೀನಿ. ಶಿವಾಜಿನಗರ್ ಮಾರ್ಕೆಟು, ರಸಲ್ ಮಾರ್ಕೆಟ್ ಅನಿಸುತ್ತೆ ಇದು. ಹೌದೌದು, ಅಲ್ಲಿದ್ದೀನಿ. ಫುಲ್ಲು ರಸ್ ಇದ್ದಾರೆ ಇವತ್ತು. ತುಂಬ ಜನ ವೀಡಿಯೋಸ್ ಕೂಡ ಮಾಡ್ತಾಯಿದ್ದಾರೆ. ಏನು ಕಂಟೆಂಟ್ ಸಿಗ್ತಾ ಅಂದರು. ಏನು ಕಂಟೆಂಟು ಬೇಡಪ್ಪ ನನಗೆ, ಇಲ್ಲಿಂದ ಹೊರಗಡೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಅದೇ ಕಂಟೆಂಟು, ದೊಡ್ಡ ಕಂಟೆಂಟು. ಹೊರಗಡೆ ಹೋದ್ರೆ ನನಗೆ ದೊಡ್ಡ ಕಂಟೆಂಟು. ರಸಲ್ ಮಾರ್ಕೆಟ್ ಹತ್ರ ಇವತ್ತು ಫುಲ್ ಟ್ರಾಫಿಕ್ಕು. ಓಕೆ, ಹೋಗೋಣ ಬನ್ನಿ ನಿಧಾನಕ್ಕೇನೆ. ಇನ್ನೇನು ಮಾಡೋಕ್ಕಾಗಲ್ಲ. ಹಂಗೆ ಬಿಸಿಲಿಗೆ ಬೆವರು ಕಿತ್ಕೊಂಡು ಬರ್ತಾಯಿದೆ ಹೆಲ್ಮೆಟ್ ಒಳಗಡೆಯಿಂದ. ಇಲ್ಲೇ ಹಾಸ್ಟೆಲ್ ಹತ್ರ ಬನ್ನಿ ಅಂತ ಹೇಳಿದ್ರು. ಇದೇ ಲೊಕೇಶನ್ ತೋರಿಸ್ತಾ ಇದೆ. ಇದೇ ಬಾಕ್ಸ್. ರ್ಯಾಪಿಡೋ ಇವತ್ತು ಹಬ್ಬ ಇದೆಯಲ್ಲ, ಅರ್ಧ ಗಂಟೆ ಆಯ್ತು ಅವ್ನು ಈಚೆ ಕೊಡೋ ಅಷ್ಟರಲ್ಲಿ. ರೆಸಲ್ ಮಾರ್ಕೆಟ್ ಹತ್ರ ಬಂದು ಕೊಟ್ಟು. ಹ್ಞೂ, OTP ಬೇಕು. 94 ಆಗಿದೆ. ಏನದು? ಹಾಂ, ಹೌದಾ? ಇದು ಬೆಂಕಿ ಒಲೆನಾ? ಸ್ಟವ್, ಬೆಂಕಿ ಸ್ಟವ್ ಯಾ? ಓಕೆ, ತಗೊಳ್ಳಿ. ಥ್ಯಾಂಕ್ ಯು. ಓಕೆ ಗುರು, ನೆಕ್ಸ್ಟ್ ಒಂದು ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಸಿಕ್ಕಿದೆ. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ, ಯಾಕಂದರೆ ಅಲ್ಲಿ ವೆಯ್ಟ್ ಮಾಡಿದ್ದೀನಿ ಅಷ್ಟು. ಇದರಲ್ಲಿ ಏನು ಎಕ್ಸ್ಟ್ರಾ ವೆಯ್ಟಿಂಗ್ ಚಾರ್ಜಸ್ ಏನು ಕೊಡೋಲ್ಲ, ಕೇಳೇ ಇಸ್ಕೋಬೇಕು ರ್ಯಾಪಿಡೋದಲ್ಲಿ. ಅಂದರೆ ವೆಯ್ಟ್ ಮಾಡಿದ್ರೆ ಮಾತ್ರ ಕೇಳಿ ಇಸ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ಇಸ್ಕೊಳ್ಳೋಕೋಬೇಡಿ. ಯಾಕಂದರೆ ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಕೊಡೋಲ್ಲ ಗುರು. ಬೈಕ್ ಟ್ಯಾಕ್ಸಿಲಾದರೆ ವೆಯ್ಟಿಂಗ್ ಚಾರ್ಜಸ್ ಕೊಡ್ತಾರೆ. ಈ ಪಾರ್ಸಲ್ ಆರ್ಡ್ರಲ್ಲಿ ವೆಯ್ಟಿಂಗ್ ಚಾರ್ಜಸ್ಸೇ ಬರೋಲ್ಲ ರ್ಯಾಪಿಡೋದಲ್ಲಿ. ಓಕೆ, 104 ರೂಪಾಯಿ ಬಂದಿದೆ. 10 ರೂಪಾಯಿ ಮಾತ್ರ ಕೇಳಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಪಿಕಪ್ ಲೊಕೇಶನ್ಗೆ ಹೋಗೋಣ. ಓಕೆ ಗುರು, ರ್ಯಾಪಿಡೋ ಆರ್ಡರು ಪಿಕಪ್ ಮಾಡಿಕೊಂಡೆ. ಇಲ್ಲಿಂದ ಬಂದು 2.8 ಕಿಲೋಮೀಟ್ರ್ ಡ್ರಾಪ್ ಇದೆ. ಬಸವನಗುಡಿ ಹತ್ರ ಡ್ರಾಪ್ ಇರೋದು. ಮತ್ತು ಗೋಪುರದಲ್ಲಿ ಕೂಡ ಚಾರ್ಜಿಂಗ್ ಖಾಲಿ ಆಯಿತು. ಹೇಳಿದ್ನಲ್ಲ ಆವಾಗಲೇ, ಬ್ಯಾಟ್ರಿ ವೀಕ್ ಆಗಿದೆ, ಚೇಂಜ್ ಮಾಡಿಸ್ಬೇಕು ಅಂತ. ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ ಒಂದು 30 ಮಿನಿಟ್ಸ್ ಹತ್ರ. ರ್ಯಾಪಿಡೋದಲ್ಲಿ ಇದುವರೆಗೂ 402 ರೂಪಾಯಿ ಅರ್ನಿಂಗ್ಸ್ ಆಗಿದೆ ರ್ಯಾಪಿಡೋದಲ್ಲಿ ಮಾತ್ರ. ಮತ್ತು ಪೋರ್ಟರಲ್ಲಿ 185. ಓಕೆನಾ? 185 ಪ್ಲಸ್ 402. ಇವಾಗ ಟೋಟಲ್ ಅರ್ನಿಂಗ್ಸ್ ಬಂದು 587 ರೂಪಾಯಿ ಇಲ್ಲಿವರೆಗೂ ಅರ್ನಿಂಗ್ಸ್ ಆಗಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಮಾಡಿದ್ರೆ ಚಾರ್ಜ್ಗೆ ಹಾಕಿ, ಇಲ್ಲಾಂದರೆ ಇಲ್ಲ. ಪರವಾಗಿಲ್ಲ. 12:30ಗೆ ಸ್ಟಾರ್ಟ್ ಮಾಡಿದ್ದು 3:30ಗೆ, ಅಂದರೆ 1:30, 2:30, 3:30, 3 ಅವರ್ಸ್ಗೆ 587. ಇವತ್ತು ಸಂಡೇ, ಸೂಪರ್ ಸಂಡೇ ಅಂತ ಹೇಳ್ಬೋದು. ಒಳ್ಳೆ ಅರ್ನಿಂಗ್ಸ್ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಕಮೆಂಟ್ ಮಾಡಿ. ಇದು ಪಾರ್ಟ್ ಟೈಮ್ ಅರ್ನಿಂಗ್ಸ್ ಅಂತಲೇ ತೊಗೋಬೋದು. ಆ್ಯಕ್ಚುಲಿ ನಾನು ಫುಲ್ ಟೈಮ್ ಮಾಡ್ತೀನಿ ಇದನ್ನು, ಆದರೆ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಎಷ್ಟಾಗ್ಬೋದು ಅನ್ನೋದನ್ನ ತೋರಿಸಿದ್ದೀನಿ. 3 ಅವರ್ಸ್ಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ. ಎಲ್ಲ ಸಂಡೇನೂ ಇದೇ ಥರ ಆರ್ಡ್ರ್ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಇವಾಗೆಲ್ಲ ರಂಜಾನ್ ಇದೆಯಲ್ಲ, ಅದಕ್ಕೋಸ್ಕರ ಬುಕ್ಕಿಂಗ್ಸ್ಗಳು ಜಾಸ್ತಿ ಇದೆ. ನಾರ್ಮಲ್ ಡೇಸ್ಗಳಲ್ಲಿ ನಿಮಗೆ ಬುಕ್ಕಿಂಗ್ಸೇ ಸಿಗೋಲ್ಲ ಬಿಡಿ. ಈ ಥರ ಎಲ್ಲ ಆರ್ಡ್ರುಗಳೇ ಸಿಗೋಲ್ಲ. ಇವಾಗ ರಂಜಾನ್ ಇರೋ ತಿಂಗಳಿಂದ ಇಲ್ಲಿಂದ ಇಲ್ಲಿಗೆ ಊಟಗಳು ಕಳಿಸ್ತಾರೆ ಮಧ್ಯಾಹ್ನ ಟೈಮೆಲ್ಲ. ಬಿರಿಯಾನಿ ಎಲ್ಲ ಮಾಡಿಸಿ, ಅದಕ್ಕೋಸ್ಕರ ಆರ್ಡ್ರುಗಳು ಜಾಸ್ತಿ ಇದೆ ಗುರು. ಎಲ್ಲ ಅಪ್ಲಿಕೇಶನಲ್ಲೂ ಕೂಡ ಆರ್ಡ್ರುಗಳು ಇದೆ. ನಿಮಗೆ ಶಿವಾಜಿ